ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟದ KMF ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ನೋಡ್ತೋಗೋಣ. ಮತ್ತೆ ನೋಟಿಫಿಕೇಶನ್ ಮಾಡಿದರೆ, ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಅವಶ್ಯವಾಗಿ ಹಾಕ್ಕೊಳ್ಳಿ. ಬೇರೆ ಯಾವುದೇ ನೋಟಿಫಿಕೇಶನ್ಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಮಾಡ್ತಾರೆ, ಎಲ್ಲ ಕಾಲ್ ಆಗ್ತವೆ, ಬಟ್ ತಕ್ಷಣಕ್ಕೆ ಈಗ ತೆಗೆದು ನೋಡಿದ್ರೆ ಯಾವ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಯಾವುದಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಯಾವುದು ಮಿಸ್ ಮಾಡ್ಕೋಬೇಡಿ. ಇದು ಅಂತಲ್ಲ, ಇನ್ನು ಒಂದು ಯಾವುದು ಗ್ರಾಹಕರ ಮಹಾಮಂಡಲ, ಐ ಥಿಂಕ್ ಇವತ್ತೇ ಲಾಸ್ಟ್ ಡೇಟ್ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದು. ಆಮೇಲೆ ಇನ್ನೊಂದು ಚಾರ್ಟೆಡ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಯಾವುದೋ ಒಂದಾಗಿದೆ, ಅದು ಯಾವುದು ಬಿಡಬೇಡಿ, ಯಾವುದೇ ಒಂದೂ ಬಿಡಬೇಡಿ. ಎಲ್ಲ ಕಡೆಯೂ ಸಂಬಳನೇ ಕೊಡೋದು. ಹಾಕ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಇದರಲ್ಲಿ ಇಂಟರ್ವ್ಯೂಸ್ ಇರ್ತವೆ, KPSC KE ಇಂಟರ್ವ್ಯೂ ಇರೋದಿಲ್ಲ, ಅಷ್ಟೇ ಡಿಫ್ರೆನ್ಸು. ಅಷ್ಟೇ, ಅದೊಂದೇ ಡಿಫ್ರೆನ್ಸ್ ಬಿಟ್ಟರೆ ಇನ್ನು ಯಾವುದೇ ಡಿಫ್ರೆನ್ಸ್ ಇಲ್ಲ. ಸಿಲೆಬಸ್ ಡಿಫರ್ ಆಗುತ್ತೆ, ಅಚ್ಚುಕಟ್ಟಾಗಿ ಸಿಲೆಬಸ್ ಇಟ್ಕೊಳ್ಳಿ. ಅಕಾರ್ಡಿಂಗ್ ಟು ಸಿಲೆಬಸ್ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಂಡೋಗಿ. ಅರ್ಥ ಆಗ್ತಿದೆಯಲ್ಲ? ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ, ವಿಡಿಯೋ ಓಪನ್ ಆದ ತಕ್ಷಣ ಸುಮಾರು ವಿಡಿಯೋಸ್ ಇರ್ತವೆ, ಸುಮಾರು ವಿಡಿಯೋಸ್ ಇದ್ದಾವೆ. ಆ ವಿಡಿಯೋಸ್ನಲ್ಲಿ ಎಲ್ಲದರಲ್ಲೂ ಹಳೆಯ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸು ನಮ್ಮ ನೋಟ್ಸಿಂದ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಇದೆ. ವಿತ್ ಪ್ರೂಫ್ ನಮ್ಮ ನೋಟ್ಸ್ದೇ ಕಟ್ಟಿಂಗ್ಸ್, ಪೇಪರ್ ಕಟ್ಟಿಂಗ್ಸ್ನ ಇದು ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀವಿ. ವಿತ್ ಪ್ರೂಫ್ ಇದ್ದಾವೆ. ಅರ್ಥ ಆಗ್ತಿದೆಯಲ್ಲ? ನೀಟಾಗಿ ನಿಮ್ಮ ಕಣ್ಣಿಗೆ ಕಾಣುತ್ತೆ, ನೋಡ್ಕೊಳ್ಳಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಬಂದಿದ್ದಾವೆ ಅಂತ ಎಲ್ಲ ಮಾಹಿತಿನೂ ಇದೆ. ಅರ್ಥ ಆಗ್ತಿದೆಯಲ್ಲ? ಯಾರಿಗಾದ್ರೂ ಅವಶ್ಯಕವಾಗಿ ನೋಟ್ಸ್ ಬೇಕು ಅಂತ ಅನ್ಸಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೇಕು ಅಂತ ಅನ್ಸಿದ್ರೆ ಮಾತ್ರ. ನಿಮ್ಮ ಹತ್ರನೇ ಇದೆ ಅಂದರೆ ಅದನ್ನೇ ಕೂತ್ಕೊಂಡು ಓದ್ಕೊಳ್ಳಿ. ಒಟ್ಟಿನಲ್ಲಿ ಓದಿ ಒಂದು ಕೆಲಸ ಮಾಡ್ಕೊಳ್ಳಿ. ನೋಟ್ಸ್ ಬೇಕು ಅಂದರೆ ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋಸ್ ನೋಡಬೇಕು, ಅಚ್ಚುಕಟ್ಟಾಗಿ ವಿಡಿಯೋಗಳನ್ನ ನೋಡಿ ಕೂತ್ಕೊಂಡು ಒಂದು ಅರ್ಧ ಗಂಟೆ, ಇನ್ನೂ ಟೈಮ್ ಇದೆ, ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ನಿಮ್ಮ ಶಿಮೂಲ್ಗೆ ಎಕ್ಸಾಮಿನೇಷನ್ಗೆ. 1 ರಿಂದ 1.5 ತಿಂಗಳವರೆಗೂ ಟೈಮ್ ಇದೆ, ಇನ್ನು ಸಫಿಷಿಯೆಂಟ್ ಟೈಮ್ ಇದೆ. ಕೂತ್ಕೊಳ್ಳಿ, ಅಚ್ಚುಕಟ್ಟಾಗಿ ನೋಡಿ, ಪ್ರತಿಯೊಂದು ವಿಡಿಯೋನ ನೋಡಿ, ಗೊತ್ತಾಗುತ್ತೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ಹುಡುಗರು ಸೆಲೆಕ್ಷನ್ ಆಗಿರೋದು ಎಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ಸು ಇದ್ದಾವೆ. ಎಲ್ಲ ನೋಡಿಕೊಂಡು ತದನಂತರದಲ್ಲಿ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶ್ಚನ್ ಬ್ಯಾಂಕು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ನು. ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶ್ಚನ್ ಬ್ಯಾಂಕು. ಇದಿಷ್ಟು ಈ ಕ್ವಶ್ಚನ್ ಬ್ಯಾಂಕ್ ಬರ್ತಕ್ಕಂಥದ್ದು ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟ್ದೇನೇ 3000 ಕ್ವಶ್ಚನ್ ಬ್ಯಾಂಕ್ ಇದೆ. ಯಾಕೆ ಏನು ಅವಶ್ಯಕತೆ ಇದೆ? ಕೋಆಪ್ರೇಟಿವ್ಗೆ ಅಷ್ಟು 3000 ಕ್ವಶ್ಚನ್ ಬ್ಯಾಂಕ್ ಸಾಲ್ವ್ ಮಾಡಬೇಕಂದ್ರೆ 100% ಮಾಡಲೇಬೇಕು. ಯಾಕೆಂದರೆ 75 ಮಾರ್ಕ್ಸ್ಗೆ ಇರುತ್ತೆ. ವಸ್ತುನಿಷ್ಠ ಮಾದರಿನೂ ಸೇರಿ 75 ಮಾರ್ಕ್ಸ್ಗೆ ಇರುತ್ತೆ. ಸಬ್ಜೆಕ್ಟ್ ಗ್ರಿಪ್ ಇದ್ದರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಸಬ್ಜೆಕ್ಟು ಕಂಪ್ಲೀಟ್ ಗ್ರಿಪ್ ಇರಬೇಕು. ಎಕ್ಸ್ಟ್ರೀಮ್ ಗ್ರಿಪ್ ಅಂತು ಅಂದರೆ ಈಸಿಯಾಗಿ 75ಗೆ ಅಪ್ ಟು 70ವರೆಗೂ ಹಾಕ್ಬಿಟ್ಟು ಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ಅದಕ್ಕೋಸ್ಕರ ಕ್ವಶ್ಚನ್ ಬ್ಯಾಂಕ್ ರೆಡಿ ಮಾಡಿರ್ತಕ್ಕಂಥದ್ದು. ಸಬ್ಜೆಕ್ಟ್ ಗ್ರಿಪ್ ಬರಲಿ, ಒಂದು ಎಕ್ಸ್ಟ್ರೀಮ್ ಗ್ರಿಪ್ ಬರಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಅದು ಹೈಲಿ ಸಕ್ಸಸ್ ಆಗಿದೆ. ಒಂದು. ಎರಡನೇದು, ಕನ್ನಡ ಯಾವ ಬೇಸಿಸ್ ಮೇಲೆ ವರ್ಕ್ ಆಗುತ್ತಪ್ಪ ಅಂದರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು, ಶಾರ್ಟ್ಕಟ್ ಟ್ರಿಕ್ಸ್ ಗೊತ್ತಿರಬೇಕು. ಅದಕ್ಕೋಸ್ಕರ ವ್ಯಾಕರಣ ಪೋರ್ಷನ್ ಬರುತ್ತಲ್ಲ, ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡ್ ಮಾಡಿದ್ದೀವಿ. ಕಂಪ್ಲೀಟ್ ಶಾರ್ಟ್ಕಟ್ಸ್ ಇದ್ದಾವೆ ವ್ಯಾಕರಣದಲ್ಲಿ. ಇನ್ನು ಸಾಹಿತ್ಯ ಇದೆ, ಭಾಷಾಭ್ಯಾಸ ಇದೆ. ವ್ಯಾಕರಣದಲ್ಲಿರ್ತಕ್ಕಂಥ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಎಲ್ಲಿಂದ ಈ ಕ್ವಶನ್ ತೆಗಿತಾರೆ, ಹೆಂಗೆ ತೆಗಿತಾರೆ, ಸಾಲ್ವ್ ಹೆಂಗೆ ಮಾಡಬೇಕು, ಹೆಂಗೆ ಜ್ಞಾಪಕಕ್ಕೆ ಇಟ್ಕೋಬೇಕು, ಇದಿಷ್ಟು ಇದೆ. ಇನ್ನು ಕಾನ್ಸ್ಟಿಟ್ಯೂಷನ್ ಪೇಪರ್ ತೆಗೆಯೋದೇನೆ ಕರೆಂಟ್ ಅಫೇರ್ಸ್ ಬೇಸಿಸ್. ನಿಮ್ಗೆ ಗೊತ್ತಿರೋಂಗೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್, ಕಂಪ್ಲೀಟ್ ನೋಟ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ ಏನಿದೆ ಕಂಪ್ಲೀಟ್ ನೋಟ್ಸ್ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಸೊ ಯಾವ್ಯಾವ ಎಕ್ಸಾಮಿನೇಷನ್ ಬರುತ್ತೆ ಅಂತ ಇಂಪಾರ್ಟೆಂಟು ಫಸ್ಟ್ ಶೀಟಲ್ಲೇ ಮೆನ್ಷನ್ ಮಾಡಿದ್ದೀವಿ. ಎಕ್ಸಾಮಿನೇಷನ್ಗೆ ಯಾವ್ದಾವುದು ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತ. ಯಾವ ಬೇಸಿಸ್ ಮೇಲೆ ಮಾಡಿದ್ದೀವಿ? ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? 21 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ, ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಕರೆಕ್ಟಾಗಿ ಇಂತಿಂದ ಬರ್ಬೋದು ಅಂತ ಪ್ರಿಡಿಕ್ಷನ್ ಮಾಡಿ ಹಾಕಿದ್ದೀವಿ. ಯಾರಿಗಾರ ಅವಶ್ಯಕವಾಗಿ ಬೇಕಿದ್ರೆ ತಗೊಂಡು ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಇನ್ನು ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಮತ್ತೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಫ್ರೀ ಆಫ್ ಕಾಸ್ಟು PDF ಕಳಿಸ್ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಷ್ಟು ಜನಕ್ಕೆ ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸು ಫ್ರೀ ಆಫ್ ಕಾಸ್ಟ್ ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಳ್ಳಿ, ಒಟ್ಟಲ್ಲಿ ಸೆಲೆಕ್ಷನ್ ಆಗಿಬರಬೇಕು, ಇದು ಉದ್ದೇಶ. ಸೊ ಎಲ್ಲ ಮಾಹಿತಿ ಹೇಳಿದ್ದೀನಿ. ಯಾರಿಗಾರು ಅವಶ್ಯಕವಾಗಿದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇವತ್ತು ಸ್ವಾಭಿಮಾನ ಚಳವಳಿ ಬಗ್ಗೆ ನೋಡ್ತಾ ಹೋಗೋಣ. ಸ್ವಾಭಿಮಾನ ಚಳವಳಿ ಬಗ್ಗೆ ಇದು 2025ನೇ ವರ್ಷ
2025ನೇ ವರ್ಷವು ಸ್ವಾಭಿಮಾನ ಚಳವಳಿಯ ಶತಮಾನೋತ್ಸವ ಆಚರಿಸ್ತಾ ಇದೆ ಅಂದರೆ 100 ಇಯರ್ಸ್ ಆಗಿದೆ. ನಿಮ್ಮ ಸ್ವಾಭಿಮಾನ ಚಳವಳಿಯಾಗಿ 100 ಇಯರ್ಸ್ ಆಗಿದೆ. 1925ರಲ್ಲಿ ಈ ಸ್ವಾಭಿಮಾನ ಚಳವಳಿ ಆಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಆಧುನಿಕ ಭಾರತದ ಇತಿಹಾಸದಲ್ಲಿ ನಡೆದ ಅತ್ಯಂತ ಪರಿವರ್ತನಾಶೀಲ ಸಾಮಾಜಿಕ ಸುಧಾರಣಾ ಚಳವಳಿಗಳಲ್ಲಿ ಇದು ಪ್ರಮುಖವಾದುದು. KPSC ABCD ಆಪ್ಷನ್ ತೆಗಿತಾರೆ. ಇಲ್ಲೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ನಿಮ್ಮ ನಲ್ಲಿ ಡೈರೆಕ್ಟ್ ಕ್ವಶನ್ ಬರುತ್ತೆ. ನಿಮ್ಮ ನಲ್ಲಿ ಏನು ಬರುತ್ತೆ? ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. KPSC ಕೈಯಿ ಇದೇ ಆನ್ಸರ್ನ ABCD ಆಪ್ಷನ್ಸಲ್ಲಿ ತೆಗೆದಿರ್ತಾರೆ. ಎರಡೂ ಎಕ್ಸಾಮ್ಸ್ಗೆ ಒಂದೇ ಸತಿ ಓದ್ಕೋಬೇಕು. ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಮಾಡ್ಕೋಬಾರ್ದು. ಅರ್ಥ ಆಗ್ತಿದೆಯಲ್ಲ? ಅದಕ್ಕೋಸ್ಕರ ಸ್ವಾಭಿಮಾನ ಚಳವಳಿಯನ್ನು 1925ರಲ್ಲಿ ತಮಿಳುನಾಡಿನಲ್ಲಿ ಯಾರು ಪ್ರಾರಂಭಿಸಿದ್ರು? ರಾಮಸ್ವಾಮಿ ಪೆರಿಯಾರ್ ಅವರು ಪ್ರಾರಂಭಿಸಿದ್ರು. ಇಷ್ಟೇ ಬೇಕಾಗಿರೋದು. ನೆಕ್ಸ್ಟ್, ಬ್ರಾಹ್ಮಣಶಾಹಿ ಸಂಪ್ರದಾಯದ ಪ್ರಾಬಲ್ಯವನ್ನು ಪ್ರಶ್ನಿಸುವುದು. ಏನಕ್ಕೆ ಪ್ರಾರಂಭಿಸಿದ್ರಪ್ಪ ಅಂದರೆ ಬ್ರಾಹ್ಮಣಶಾಹಿ ಸಂಪ್ರದಾಯಗಳನ್ನ ಪ್ರಶ್ನಿಸೋದು, ಜಾತಿ ಶ್ರೇಣೀಕರಣವನ್ನು ಕಿತ್ತೊಗೆಯೋದು, ಶೋಷಿತ ಸಮುದಾಯಗಳಲ್ಲಿ ವಿಚಾರವಾದ ಸಮಾನತೆ ಸ್ವಾಭಿಮಾನಗಳನ್ನು ಉತ್ತೇಜಿಸುವುದು ಈ ಚಳವಳಿಯ ಅತ್ಯಂತ ಮೂಲವಾದಂಥ ಉದ್ದೇಶ ಆಗಿರುತ್ತೆ. ಇನ್ನು ಪೆರಿಯಾರ್ ಅವರು ಜ್ಯೋತಿಬಾ ಫುಲೆ, ಅಂಬೇಡ್ಕರ್ ಅವರಂತಹ ಸಮಾಜ ಸುಧಾರಕರಿಂದ ಅತ್ಯಂತ ಪ್ರಭಾವಿತರಾಗಿರ್ತಾರೆ ಮತ್ತು ವೈಕಂ ಸತ್ಯಾಗ್ರಹದಲ್ಲೂ ಸಹ ಭಾಗವಹಿಸಿರ್ತಾರೆ. ಮುಂದೆ ನಂತರ ದಿನಗಳಲ್ಲಿ ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಸ್ಥಾಪಿಸ್ತಾರೆ. ಮುಂದಿನ ದಿನಗಳಲ್ಲಿ ದ್ರಾವಿಡ ಕಜಗಂ ಅಥವಾ ಕಾಳಗಂ ಎಂಬತಕ್ಕಂಥ ಸಂಘಟನೆಯನ್ನು ಸ್ಥಾಪಿಸ್ತಾರೆ. 1924ರಲ್ಲಿ ಸ್ಥಾಪನೆಯಾದ ತಮಿಳು ವಾರಪತ್ರಿಕೆಯಾದಂಥ ಕುಡಿಯರಸು ಚಳವಳಿಯ ಮುಖ್ಯ ಪ್ರಚಾರ ಮಾಧ್ಯಮವಾಗುತ್ತೆ. ಕುಡಿಯರಸು ತಮಿಳು ಪತ್ರಿಕೆ 1924ರಲ್ಲಿ ಪ್ರಾರಂಭ ಆಗಿದ್ದು ಇದು ಮುಖ್ಯವಾದಂಥ ಸಾಧನ ಆಗುತ್ತೆ. ನಂತರ ಪೆರಿಯಾರ್ ಅವರು ವಿಚಾರವಾದಿ ಮತ್ತು ಜಾತಿ ವಿರೋಧಿ ವಾದಗಳನ್ನ ಮಂಡಿಸೋದಕ್ಕೆ ವಿದುತಲೈ ಅಂದರೆ ಮೀನಿಂಗ್ ಸ್ವಾತಂತ್ರ್ಯ ಅಂತ ಮತ್ತು ಪಕ್ಕರಿತು ಅಂದರೆ ದೈನಂದಿನ ಜ್ಞಾನ ಎಂಬತಕ್ಕಂಥ ಪತ್ರಿಕೆಗಳನ್ನ ಪ್ರಾರಂಭಿಸ್ತಾರೆ. ಸ್ವಾಭಿಮಾನ ಚಳವಳಿಯು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿದ್ದ ಬ್ರಾಹ್ಮಣಶಾಹಿ ತಾರತಮ್ಯದ ವಿರುದ್ಧ ಬಂಡಾಯವಾಗಿರುತ್ತೆ. ಮುಂದೆ ಪ್ರಮುಖ ಗುರಿಗಳು ನೋಡ್ತಾ ಹೋಗೋದಾದ್ರೆ, ಬ್ರಾಹ್ಮಣಶಾಹಿ ಪ್ರಾಬಲ್ಯ, ಜಾತಿ ಶ್ರೇಣೀಕರಣ ಮತ್ತು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಪುರಾಣ ಮೂಢನಂಬಿಕೆಗಳನ್ನ ಪ್ರಶ್ನಿಸಬೇಕು ಅಂತ, ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ ಮತ್ತು ವಿವಾಹದಲ್ಲಿ ಸಮಾನವಾದಂಥ ಹಕ್ಕು ನೀಡೋದು, ವಿಧವಾ ವಿವಾಹವನ್ನು ಪುನರ್ವಿವಾಹವನ್ನು ಬೆಂಬಲಿಸ್ತಕ್ಕಂಥದ್ದು, ದೇವದಾಸಿ ಪದ್ಧತಿಯನ್ನು ಕಿತ್ತೊಗೆಯತಕ್ಕಂಥದ್ದು, ಹೊಸ ದೇವಾಲಯ ಅಥವಾ ಮಠಗಳ ನಿರ್ಮಾಣವನ್ನು ತಡೀತಕ್ಕಂಥದ್ದು, ಜಾತಿ ಸೂಚಕ ಹೆಸರುಗಳನ್ನ ಕೈಬಿಡೋದಕ್ಕೆ ಜನರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಶೋಷಿತ ಗುಂಪುಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ಮೂಲಕ ಪ್ರಗತಿ ಸಾಧಿಸೋದು ಚಳವಳಿಯ ಪ್ರಮುಖವಾದಂಥ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ಕ್ವಶನ್ನು ಡೆಫಿನೆಟ್ ಆಗಿ ತೆಗಿತಕ್ಕಂಥ ಚಾನ್ಸಸ್ ಇದೆ. 100 ಇಯರ್ಸ್ ಆಗಿದೆ. ಎಷ್ಟು ದಿನ ಆಗಿದೆ? 100 ಇಯರ್ಸ್ ಆಗಿದೆ ಅಂದರೆ ಕ್ವಶನ್ ತೆಗಿತಾರೆ. KPSCಲಿ ಯಾವ್ದಾದ್ರು ಕ್ವಶನ್ ತೆಗೆದ್ರೆ ABCD ಆಪ್ಷನ್ ಇರುತ್ತೆ. KEನೂ ಅಷ್ಟೇ. ಬಟ್ ಆದರೆ ನಿಮ್ಮ DCC ಬ್ಯಾಂಕ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಒನ್ಲೈನರ್ಸ್ ಇರ್ತವೆ. ಇದರಲ್ಲಿ ಒನ್ಲೈನರ್ಸ್ ಯಾವ್ಯಾವ ಬರ್ತವೆ ಅಂತ ಹೇಳಿದ್ದೀನಿ. ನೋಡ್ಕೊಳ್ಳಿ ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ಕ್ವಶನ್ ಬರೀತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಇನ್ನೂ ಒಂದೂವರೆ ತಿಂಗಳಂತೂ ಇದೆ ಟೈಮ್. 1.5 ತಿಂಗಳಂತೂ ಇದೆ. ನೋಟಿಫಿಕೇಶನ್ಗಳು ತಕ್ಷಣಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ. ಯಾವುದೇ ಆದ್ರೂ ಬಿಡಬೇಡಿ. ನಿಮ್ಮ ಚಾರ್ಟೆಡ್ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಚಾರ್ಟೆಡ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಯಾವುದೋ ಇದೆ, ಅದಾಗಿರಲಿ, ಗ್ರಾಹಕರ ಮಹಾಮಂಡಲ ಆಗಿರಲಿ, ಶಿಮೂಲ್ ಆಗಿರಲಿ, ಯಾವುದನ್ನು ಬಿಡಬೇಡಿ. ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಎಕ್ಸ್ಟೆನ್ಷನ್ ಆಗಿದೆ ಡೇಟು. ಪ್ರತಿಯೊಂದಕ್ಕೂ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಓದ್ಕೊಳ್ಳಿ. ಬೇರೆ ಯಾವುದಾದ್ರೂ ಕಾಲದಾಗ ನೋಡೋಣ. ಫಸ್ಟ್ ಈಗ ಕಣ್ಣೆದುರುಗಡೆ ಇರ್ತಕ್ಕಂಥದ್ದನ್ನ ನೋಡಿ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.